ಆತ್ಮೀಯ ನನ್ನೆಲ್ಲ ಗ್ರಾಹಕರಿಗೆ ಮತ್ತು ಬಂಧು ಬಳಗಗಳಿಗೆ ದೇಶಗಳಿಗೆ ನಮಸ್ಕಾರ. ಆತ್ಮೀಯರೇ, ನಾನು ನಿಮ್ಮ ಕಲ್ಪತರು SC ವಸಂತ್ ಕುಮಾರ್. ಆತ್ಮೀಯರೇ, ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಾವು ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಬೇಕಾಗ್ತದೆ. KV ಹೆಬ್ಬಾಳ್ ಕೇಂದ್ರೀಯ ವಿದ್ಯಾಲಯದಲ್ಲಿ ನಮ್ಮ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡಿಸಬೇಕು ಅಂದರೆ ಭಾಳಷ್ಟು ಶ್ರಮ ಕೊಡಬೇಕು. ಮೊದಲೆಲ್ಲ ಇತ್ತು MP ಕೋಟಗಳು, ಮಂತ್ರಿ ಕೋಟಗಳು ಅಂತ. ಆದರೆ ಆ ಮಂತ್ರಿ ಕೋಟಗಳು ನಿಜವಾದ ನೈಜ ಕಾರ್ಯಕರ್ತರಿಗೆ ಯಾರಿಗೂ ಕೂಡ ಸಿಗ್ತಾ ಇರಲಿಲ್ಲ. ಅಲ್ಲಿ ಸಿಗ್ತಾ ಇದ್ದ ಎಂತರಿಗೆ ಅದೊಂದು ಆ ಪದ ಬಳಕೆನ ನಾವು ಮಾಡಬಾರ್ದು. ಏಕೆಂದರೆ ನಾವು ಸುಸಂಸ್ಕೃತರಾಗಿ ಒಂದು ಬದ್ಧತೆ ಇರೋರಾಗಿ ಆ ಮಾತನ್ನಾಡಬಾರ್ದು. ಆದರೆ ಅಂಥವರಿಗೆ ಈ MP ಕೋಟದಲ್ಲಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಸೀಟ್ಗಳು ಮಾರಾಟ ಆಗ್ತಿತ್ತು. ಫ್ರೀಯಾಗಿ ಯಾರಿಗೂ ಕೊಡ್ತಿರ್ಲಿಲ್ಲ, ಅವರ ಕಾರ್ಯಕರ್ತರಿಗೂ ಕೊಡ್ತಿರ್ಲಿಲ್ಲ. ಅವರ PAಗಳು, ಅವರ ಚಮಚಾಗಿರಿ ಮಾಡ್ತಕ್ಕಂಥ 4 ಜನ ಇಂಥವ್ರು ಅವರ ಹೆಸರಿನಲ್ಲಿ ತಗೊಂಡು, ಮಂತ್ರಿಗಳು ಸಂಸದರ ಹೆಸರುಗಳಲ್ಲಿ ತಗೊಂಡು ಮಾರಾಟ ಮಾಡ್ತಾಯಿದ್ರು MP ಸೀಟ್ಗಳನ್ನು. ನಾನು ಕಳೆದ ಬಾರಿ ಸುಮಾರು ಬಾರಿ ನಾನು ಅಪ್ಲಿಕೇಶನ್ ಹಾಕಿ ಯಾರ್ಯಾರ್ದು ಮನೆ ಬಾಗಿಲು ಅಳದೆ, ಆದರೆ ಅದು ಯಾವುದೂ ಪ್ರಯೋಜನಕ್ಕೆ ಬರಲಿಲ್ಲ. ತದನಂತರ ಕೋವಿಡ್ ಸಂದರ್ಭದ ನಂತರ ಈ ದೇಶದ ಅತ್ಯುನ್ನತ ನಾಯಕರು, ನಮ್ಮ ಅಚ್ಚುಮೆಚ್ಚಿನ ನಾಯಕರಾದ ನರೇಂದ್ರ ಮೋದಿಜಿಯವರು ಎಲ್ಲ MP ಕೋಟ ಮತ್ತು ಸಚಿವರ ಕೋಟವನ್ನು ತೆಗೆದು ಆರ್ಮಿಗಳ, ದೇಶದ ಸೈನಿಕರ ಕೋಟಾದಲ್ಲಿ ಅಲ್ಲಿ ಕೆಲವೊಂದು ಬಿಟ್ಟಿದ್ದಾರೆ. ಈಗಲೂ ಕೂಡ KVಯಲ್ಲಿ ಭಾಳಷ್ಟು ಸೀಟ್ಗಳಲ್ಲಿ ಅಕ್ರಮ ನಡೀತಾ ಇದೆ. ನಾವು ಕೂಡ ಕಣ್ಣಾರೆ ಕಂಡಿದ್ದೀವಿ, ಕಣ್ಣಾರೆ ನೋಡಿದ್ದೀವಿ, ಕಿವಿಯಾರೆ ಕೇಳಿದ್ದೇವೆ. ಕೆಲವೊಂದು ಜನ KV ಸೀಟ್ಗೋಸ್ಕರ ತಮ್ಮ ಜಾತಿ ಪ್ರಮಾಣ ಪತ್ರಗಳನ್ನೇ ಚೇಂಜ್ ಮಾಡಿಸಿ ಅವರವ್ರ ಸೀಟ್ ತಗೊಳ್ತಕ್ಕಂಥ ಕೆಲಸನ ಮಾಡಿದ್ದಾರೆ. ಆದರೆ ನಮಗೆ ಆ ಭಾಗ್ಯನೂ ಬೇಡ, ಆ ಒಂದು ಶ್ರಮನೂ ಬೇಡ. ನಾವು ನಮ್ಮದೇ ಸರ್ಕಾರ, BJP ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೇಂದ್ರದಲ್ಲಿ ನಮ್ಮದೇ ಮಹಾ ಸಂಸದರು, ಮಂತ್ರಿಗಳು ಕೂಡ ಯಾರಿಗೂ ಸ್ಪಂದಿಸದೆ ಕೇವಲ ಅವರ ಬಟ್ಟಂಗಿಗಳ ಮೂಲಕ ಕೆಲವೊಂದು ಅವರ PAಗಳು, ಅವರು ಇವರು ಎಲ್ಲ ಸೇರಿಕೊಂಡು KV ಕೇಂದ್ರೀಯ ವಿದ್ಯಾಲಯದ ಸೀಟ್ಗಳನ್ನು ಮಾರಾಟ ಮಾಡಿಕೊಟ್ಟಿದ್ದಾರೆ. ಅದರಿಂದ ಸಾಕಷ್ಟು ಜನ ದುಡ್ಡನ್ನು ಕೂಡ ಮಾಡಿದ್ದಾರೆ. ಆದರೆ ನಾವು ಅದರಲ್ಲಿ ಯಾವುದರಲ್ಲೂ ಇಲ್ಲ. ಕಾರ್ಯಕರ್ತನಾಗಿ ದುಡಿದ್ವಿ, ಕಾರ್ಯಕರ್ತನಾಗೇ ಇದ್ದೀವಿ. ಅದರ ಪ್ರಯೋಜನವನ್ನು ನಾವು ಪಡ್ಕೊಳ್ಳೋಕ್ಕಾಗಲೇ ಇಲ್ಲ. ಆದರೂ ಕೂಡ ನಾವು ನಿರಂತರವಾಗಿ KV ಹೆಬ್ಬಾಳದ ಮತ್ತು ಕೇಂದ್ರೀಯ ವಿದ್ಯಾಲಯದ ಸೀಟನ್ನು ಪಡೆಯಬೇಕಂದ್ರೆ 3 ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೋಬೇಕು. RTI ಮೂಲಕ ಈ ಬಾರಿ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ದಯಮಾಡಿ ಏಪ್ರಿಲ್ 4ರವರೆಗೂ ಇದೆ. ಯಾರ್ಯಾರು ಹಿಂದುಳಿದ ವರ್ಗದಲ್ಲಿದ್ದೀರಿ, BPL ಕಾರ್ಡು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, OBC ಇರ್ತಕ್ಕಂಥವ್ರು, SC STಗಳು ಭಾಳಷ್ಟು ಪ್ರಮುಖವಾಗಿ ಅವ್ರಿಗೆ ಆದ್ಯತೆ ಇರ್ತದೆ. ಇನ್ನು ಬ್ರಾಹ್ಮಣ ಸಮುದಾಯಕ್ಕೆ EWS ಅನ್ನು ಒಂದು ಸರ್ಟಿಫಿಕೇಟ್ ಮಾಡ್ಕೋಬೇಕಾಗುತ್ತೆ. ಆಧಾರ್ ಕಾರ್ಡು, ತಾವು ಯಾವ ಹುದ್ದೆಯಲ್ಲಿದ್ದೀರಿ, ಆಧಾರ್ ಕಾರ್ಡು ಕಂಪಲ್ಸರಿ ಇರಬೇಕಾಗುತ್ತೆ. ಜೊತೆಗೆ EWS ಕಾರ್ಡು ಸರ್ಟಿಫಿಕೇಟ್ ಬರುತ್ತೆ ಬ್ರಾಹ್ಮಣರಿಗಾದರೆ. ಬ್ರಾಹ್ಮಣರಿಗೆ, ಶೆಟ್ಟರಿಗೆ, ಇವ್ರಿಗೆಲ್ಲ ಒಂದು EWS ಬರ್ತದೆ. ಎರಡನೇದಾಗಿ ಜನರಲ್ಗೆ, ನಮಗೆ ಲಿಂಗಾಯತರು ಅಪ್ಲಿಕೇಶನ್ ಹಾಕಬೇಕಂದ್ರೆ ಒಂದು BPL ಕಾರ್ಡ್ ಇರಬೇಕು, ಇಲ್ಲವೇ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು, ಇಲ್ಲ ಕೂಲಿ ಕಾರ್ಮಿಕರಾಗಿರಬೇಕು ಅನ್ನೋ ಒಂದು ಷರತ್ತು ವಿಧಿಸ್ತಾರೆ. ಜೊತೆಗೆ ಸಿಂಗಲ್ ಚೈಲ್ಡ್ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಅದನ್ನು ಕೊಡ್ತಾರೆ. ಇಬ್ಬಿಬ್ಬರು ಹೆಣ್ಮಕ್ಳಿರೋ ಅಂಥವ್ರು ನಾವು ಮಾಡೋಕ್ಕಾಗೋದಿಲ್ಲ. ಅದನ್ನು ಕೆಲವರು ಜನ ಸುಳ್ಳು ಪ್ರಮಾಣ ಪತ್ರ ಕೊಟ್ಟು ಸೀಟ್ ತಗೊಳ್ಳೋಂಥದ್ದು ಭಾಳಷ್ಟು ನಡೀತಾ ಇದೆ. ಪಾಪ ಪ್ರಧಾನಮಂತ್ರಿ ಮೋದಿಯವರೇ ಎಲ್ಲ PDO ಕೆಲಸ ಬಂದು ಲೋಕಲಲ್ಲಿ ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ನೋವೇನೆಂದರೆ, ನಮ್ಮಂಥ ಕಾರ್ಯಕರ್ತರು, ದುಡಿದಂಥ ಕಾರ್ಯಕರ್ತರು ಕೂಡ ಇವತ್ತು ಪಕ್ಷಕ್ಕೋಸ್ಕರ ದುಡಿದಂಥ ಕಾರ್ಯಕರ್ತರು ಕೂಡ ಇವತ್ತು ಯಾರಿಗೂ ಕೂಡ ಒಂದು KVಯಲ್ಲಾಗಲಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಸೀಟ್ ತೊಗೊಳಕ್ಕೆ ಚಾನ್ಸೇ ಇಲ್ಲ. ಹೋದ ತಕ್ಷಣ ಆಯಿತು ಬನ್ನಿ ಕೂತ್ಕೊಳ್ಳಿ ನೋಡೋಣ ಅಂತಾರೆ. ಬನ್ನಿ ನೋಡೋಣ, ಕೂತ್ಕೊಳ್ಳಿ, ಮಾಡಿಕೊಡ್ತೀನಿ, ನೋಡೋಣ ಅಂತಾರೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಾರ್ಯಕರ್ತರಿಗಾಗಲಿ, ದುಡ್ಡಿಲ್ದವ್ರಿಗಾಗಲಿ, ಈ ಸಂಸದರಾಗಲಿ, ಕೇಂದ್ರ ಮಂತ್ರಿಗಳಾಗಲಿ ಯಾರೂ ಕೂಡ ನಿಮಗೆ ಸೀಟ್ ಕೊಡಲ್ಲ. ಹಾಗಾಗಿ ಅದು ಯಾವುದನ್ನು ಆಶೆಗಳನ್ನು ಇಟ್ಟುಕೊಳ್ಳದೆ ಸ್ವತಃ ಆನ್ಲೈನ್ ಅಪ್ಲಿಕೇಶನ್ ಹಾಕಿ, ನಮ್ಮ ಪುಣ್ಯ ಚೆನ್ನಾಗಿದ್ದು, ನಮ್ಮ ಅದೃಷ್ಟ ಚೆನ್ನಾಗಿದ್ದು RTIಲಿ ಆಯ್ಕೆ ಆದರೆ ದ್ವಿತೀಯ PUCವರೆಗೂ ಕೂಡ ಮಕ್ಕಳ ವಿದ್ಯಾಭ್ಯಾಸ ಅತ್ಯುನ್ನತವಾಗಿ ನಡೀತದೆ.
ರಾಜ್ಯ ಸರ್ಕಾರದ RTI ಸೀಟ್ಗಳನ್ನು ಈ JDS ಮತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ಅದನ್ನು ನಿಮಗೆ ಮಾಹಿತಿ ಇದೆಯೋ ಇಲ್ವೋ, ಅದನ್ನು ಸಂಪೂರ್ಣವಾಗಿ ತೆಗೆದುಬಿಟ್ರು. 1 ಕಿಲೋಮೀಟರ್ ಸರೌಂಡಿಂಗಲ್ಲಿ ಯಾವುದೇ ಸರ್ಕಾರಿ ಶಾಲೆಗಳಿರಬಾರ್ದು, ಸರ್ಕಾರಿ ಶಾಲೆಗಳಿದ್ದರೆ RTI ಅಪ್ಲಿಕೇಶನ್ ಅಪ್ರೂವಲ್ ಆಗಲ್ಲ ಅಂತ. ಇದುವರೆಗೂ ಕಳೆದ ಐ ಥಿಂಕ್ 10 ವರ್ಷದಿಂದ ಯಾರಿಗೂ ಕೂಡ ಒಬ್ಬ ವಿದ್ಯಾರ್ಥಿಗೂ ಕೂಡ RTI ಅಪ್ಲಿಕೇಶನ್ ನನಗೆ ಕಣ್ಣಾರ ಕಂಡಿರ್ತಕ್ಕಂತೆ ಆಗಿಲ್ಲ. ಹಾಗಾಗಿ ಏನೋ ಈ ಬಾರಿ ಏನೋ ಬದಲಾವಣೆ ತರಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಅಂತ ಒಂದು ಆರ್ಟಿಕಲ್ ಓದಿದ್ವಿ, ಭಾಳ ಸಂತೋಷದ ವಿಚಾರ. ಹಾಗಾಗಿ ಯಾರು ಬಡ ಮಕ್ಕಳು, ಕೂಲಿ ಕಾರ್ಮಿಕರು ಯಾರಿದ್ದೀರಿ, BPL ಕಾರ್ಡ್ ಹೋಲ್ಡರ್ ಆಗಿರಿ, ನಿಮ್ಮ ಆಧಾರ್ ಕಾರ್ಡ್ ಸ್ಥಳೀಯವಾಗಿ ಅಲ್ಲೊಂದು ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇಟ್ಟುಕೊಂಡು RTI ಅಡಿಯಲ್ಲಿ ಸ್ಕೂಲಿಗೆ ಅಪ್ಲಿಕೇಶನ್ ಹಾಕಿ. ಸಿಕ್ಕರೆ ನಿಮ್ಮ ಪುಣ್ಯ. ದಯಮಾಡಿ ಯಾರಿಗೂ ದುಡ್ಡು ಕೊಡೋಕೆ ಹೋಗಬೇಡಿ. ಇಲ್ಲಿ ದುಡ್ಡಿಗಿಂತ ದುಡ್ಡು ಕೊಟ್ಟರೆ ನೀವು ಕಳ್ಕೊತೀರಾ. ಜೊತೆಗೆ ಇಲ್ಲಿ ಒಳ ರಾಜಕಾರಣದಲ್ಲಿ ಕೆಲವೊಂದು ವ್ಯವಹಾರಗಳು ನಡೀತವೆ, ಅದನ್ನೆಲ್ಲ ಗಣನೆಗೆ ತಗೊಳಕ್ಕೆ ಹೋಗಬೇಡಿ. ನೀವು ಸಾಧ್ಯವಾದಷ್ಟು ಕೂಡ RTI ಅರ್ಜಿ ಹಾಕಿ. ಕೇಂದ್ರೀಯ ವಿದ್ಯಾಲಯದಲ್ಲಿ ದಯಮಾಡಿ ಈ ಬಾರಿ RTI ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಅಪ್ಲಿಕೇಶನ್ ಹಾಕೋದು ಹಾಕಿ. ಹೋದರೆ 250-300 ರೂಪಾಯಿ ಅಪ್ಲಿಕೇಶನ್ ಚಾರ್ಜ್ ಹೋಗ್ಬೋದೇ ವಿನಃ ಬೇರೆ ಏನೂ ಇಲ್ಲ. ಸಿಕ್ಕರೆ ನಿಮಗೆ ಸೀಟ್ ಸಿಗ್ತದೆ. ಯಾವ MP ಮನೆಗೆ ಹೋಗಂಗಿಲ್ಲ, ಯಾವ ಮಂತ್ರಿ ಮನೆಗೆ ಹೋಗಿ ಕೈ ಕಾಲಿಡಿಯಂಗಿಲ್ಲ, ಯಾವನ್ನು ಹೋಗಿ ಭಿಕ್ಷೆ ಬೇಡಂಗಿಲ್ಲ. ನಿಮ್ಮ ಪುಣ್ಯ ಚೆನ್ನಾಗಿದ್ದು, ನಿಮ್ಮ ಮಕ್ಕಳ ಪುಣ್ಯ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಸೀಟ್ ಸಿಗ್ತದೆ. ದಯಮಾಡಿ ಆತ್ಮೀಯ ನನ್ನೆಲ್ಲ ಬಾಂಧವರು, ನನ್ನ ಪರಿಚಯಸ್ಥರು, ಆತ್ಮೀಯರು ಯಾರ್ಯಾರು ಇದ್ರೆ ದಯಮಾಡಿ ನೀವೆಲ್ಲ ಈ ಬಾರಿ KB ಹೆಬ್ಬಾಳಕ್ಕೆ ಅಥವಾ ಯಾವ್ಯಾವ ಸ್ಥಳದಲ್ಲಿದ್ದೀರಾ ಕೇಂದ್ರೀಯ ವಿದ್ಯಾಲಯಗಳಿಗೆ ತಾವುಗಳು ಅಪ್ಲಿಕೇಶನ್ ಹಾಕಿ. ಆನ್ಲೈನ್ ಮುಖಾಂತರ ಬಿಟ್ಟಿದ್ದಾರೆ. ಈ ಮುಂದಿನ ತಿಂಗಳು ಏಪ್ರಿಲ್ 4ನೇ ತಾರೀಕು 20ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಅಷ್ಟರೊಳಗೆ ನಿಮ್ಮ ಮಕ್ಕಳ ಮೊದಲನೇದಾಗಿ ಮೂಲ ದಾಖಲಾತಿಗಳು ಏನೇನು ಬೇಕು ಅಂತ ಕೇಳ್ಕೊಂಬಿಡಿ. ಮೊದಲನೇದಾಗಿ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಬೇಕು, ತಂದೆಯ ತಾಯಿಯ ಆಧಾರ್ ಕಾರ್ಡ್ ಮತ್ತು ವಿಳಾಸ, ಮತ್ತು ಮಗುವಿನ ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, BPL ಕಾರ್ಡ್ ಇದ್ದರೆ BPL ಕಾರ್ಡು, ಯಾವ ಕ್ಯಾಟಗರಿಗೆ ಸೇರ್ತೀರಿ ಅನ್ನೋದು ಅಪ್ಲಿಕೇಶನ್ ಹಾಕಿ. ಗೌರ್ಮೆಂಟ್ CSCಗಳು ಹೋಗಿ ಸಾಧ್ಯವಾದರೆ ನನ್ನನ್ನು ಸಂಪರ್ಕ ಮಾಡಿ. ದಯಮಾಡಿ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕಾದರೆ ಸಪ್ರೇಟ್ ಚಾರ್ಜ್ ಆಗ್ತದೆ. ನೀವು ಎಲ್ಲರೂ ಸ್ವಲ್ಪ ಮಾಹಿತಿ ಇದ್ದರೆ ದಯಮಾಡಿ ಈ ಬಾರಿಯ ಅಪ್ಲಿಕೇಶನ್ ಹಾಕಿ. ಸಿಂಗಲ್ ಚೈಲ್ಡ್ ಇರ್ತಕ್ಕಂಥ ಹೆಣ್ಣುಮಕ್ಕಳು ದಯಮಾಡಿ, ಯಾರ್ಯಾರು ಚಿಕ್ಕ ಮಕ್ಕಳು 8 ವರ್ಷದ ಒಳಗಡೆ ಇರಬೇಕು, 2018 ಮೇ ಅಥವಾ ಏಪ್ರಿಲ್ 4ವರೆಗೆ ಬರ್ತಾಗಿರ್ತಕ್ಕಂಥ ಹೆಣ್ಣುಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಅಪ್ಲಿಕೇಶನ್ ಹಾಕಿ. ಸಿಕ್ಕರೆ ಖಂಡಿತವಾಗಲೂ ನಿಮಗೆ ಈ ಬಾರಿ ಅಪ್ಲಿಕೇಶನ್ ಸಿಕ್ಕರೆ, ನಿಮಗೆ ಸೀಟ್ ಸಿಕ್ಕರೆ ಭವಿಷ್ಯದಲ್ಲಿ ಮಕ್ಕಳು ಉಜ್ವಲ ಭವಿಷ್ಯವನ್ನು ಕಾಣ್ತಾರೆ. ನಾನು ಖಾಸಗಿ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಕಾಣಲ್ಲ ಅಂತಲ್ಲ, ಆದರೆ ಖಾಸಗಿ ಶಾಲೆಯಲ್ಲಿ ಸಾಮಾನ್ಯವಾದ ನಮ್ಮಂತಹ ಮಿಡ್ಲ್ ಕ್ಲಾಸ್ ಪೀಪಲ್ಸು ಓದಿಸೋದು ಭಾಳ ಕಷ್ಟ, ಜೀವನ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಮಕ್ಕಳುಗಳ ಫೀಸು ಇವೆಲ್ಲ ಇರ್ತದೆ. ಹಾಗಾಗಿ ದಯಮಾಡಿ ಈ ಬಾರಿ RTI ಅಪ್ಲಿಕೇಶನ್ ಹಾಕಿ. ಮೂಲ ಏನಾದರೂ ಸಮಸ್ಯೆಗಳಿದ್ದರೆ ದಯಮಾಡಿ ನನ್ನ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯಮಾಡಿ ಸಂಪರ್ಕ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತ ಇಷ್ಟು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ನೆಚ್ಚಿನ ಕಲ್ಪತರು.